ಇವತ್ತು ಕ್ಯಾಬೇಜ್ ಗೋಬಿ ಮಾಡ್ತಾ ಇದ್ದೀರಿ. ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದು ಒಂದು ಪೂರ್ತಿ ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಅದಕ್ಕೆ ಸ್ವಲ್ಪ 1 ಕಪ್ ಮೈದಾ, ಒಂಚೂರು ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರದ ಪುಡಿ. ಸೊ ಇದೆಲ್ಲ ಹಾಕಿ ಫಸ್ಟ್ ಮಿಕ್ಸ್. 1 ಕಪ್ ಪೂರ್ತಿ ಮೈದಾ ಹಾಕಿದ್ದೀನಿ. ಕಾರ್ನ್ಫ್ಲವರ್ 1 3 ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನ ಪೂರ್ತಿ ಮಿಕ್ಸ್ ಮಾಡಬೇಕು. ನೀರೇನು ಹಾಕೋಣಂಗಿಲ್ಲ, ಹಾಗೆ ಮಿಕ್ಸ್ ಮಾಡಬೇಕು, ಬಿಕಾಸ್ ಇದರಲ್ಲಿ ನೀರು ಬಿಡುತ್ತೆ. ಬ್ಯಾಟರ್ ರೆಡಿ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀರಿ. ಸೊ ಇದನ್ನ ಒಂದು 10 ಮಿನಿಟ್ಸ್ ಹೀಗೆ ಬಿಡೋಣ. ಈಗ ಎಣ್ಣೆಯಲ್ಲಿ ಬಿಡೋಣ. ಈ ತರ ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡಿ ಎಣ್ಣೆಯಲ್ಲಿ ಬಿಡೋಣ. ಈಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂಚೂರು ಎಣ್ಣೆ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ ನಾನು 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನ್, ಚೂರು ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ಪೂನ್ ಮೈದಾ ಹಸಿಟ್ಟನ್ನ ನೀರಲ್ಲಿ ಕಲಿಸ್ಬೇಕು. ಇದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೋಡಿ, ಸಾಸ್ ಈ ರೀತಿ ರೆಡಿ ಆಗ್ಬೇಕು. ಸೊ ನೆಕ್ಸ್ಟ್ ಈಗ 1 ಸ್ಪೂನ್ ಎಣ್ಣೆ ಹಾಕೋಣ. ಮೆಣಸಿನ್ಕಾಯಿ 4, ಈರುಳ್ಳಿ 1 ಚೂರು. ಈಗ ನಾನು 1 ಫುಲ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ ಈರುಳ್ಳಿ. ಇದನ್ನ ಚೆನ್ನಾಗಿ ಮಾಡ್ಕೊಂಡಿರೋ ಸಾಸಲ್ಲಿ ಮಿಕ್ಸ್ ಮಾಡೋಣ. ಆಮೇಲೆ ಫ್ರೈ ಮಾಡಿ ಇಟ್ಟಿರೋ ಗೋಬಿನ ಸಾಸ್ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ.